ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಇವತ್ತು ಮಂಡ್ಯ ಕಾಂಗ್ರೆಸ್ ಸಭೆಯಲ್ಲಿ ಅಂದರೆ ಪ್ರಮುಖವಾಗಿ ಕೆಪಿಸಿ ಅಧ್ಯಕ್ಷ ಪರಮೇಶ್ವರ್ ಮತ್ತು ಹಿರಿಯ ನಾಯಕ BL ಶಂಕರ್, ಸಂಸದೆ ರಮ್ಯಾ ಸಮ್ಮುಖದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೊಡೆದಾಟ ಬಡದಾಟ ನಡೆದಿರ್ತಕ್ಕಂಥದ್ದು. ಸೊ ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋಂಥದ್ದು. ಅಂದರೆ ಕೆಲವರು ಹೇಳ್ತಾ ಇದ್ದಾರೆ ಪಕ್ಷದ ನಾಯಕರು ಚೆನ್ನಾಗಿದ್ದಾರೆ, ಕಾರ್ಯಕರ್ತರ ಮಧ್ಯೆ ಒಂದು ರೀತಿ ಅಸಮಾಧಾನ ಕೆಲವರಿಂದ ರೀತಿ ಆಗ್ತದೆ ಅನ್ನೋಂಥದ್ದು. ಸೊ ಇವತ್ತು ಏನೆಲ್ಲ ನಡೆಯಿತು, ಯಾಕೆ ಈ ರೀತಿ ಪದೇ ಪದೇ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಈ ರೀತಿ ಭಿನ್ನಮತ ಸ್ಫೋಟ ಆಗ್ತಾ ಇದೆ, ಇದಕ್ಕೆ ಕಾರಣಗಳನ್ನು ಒಂದು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಮಂಡ್ಯದಿಂದ ಬಂದಂಥ ಇಬ್ಬರು ಕಾಂಗ್ರೆಸ್ ನಾಯಕರಿದ್ದಾರೆ. ಶಿವನಂಜು, ಹಾಗೆಯೇ ಮಂಡ್ಯ DCC ಮೆಂಬರ್ ಅಂತ ಬೇಲೂರು ಸೋಮಶೇಖರ್, ಮತ್ತು ಮೈಸೂರಿನಿಂದ KPC ಸದಸ್ಯ TS ಸತ್ಯಾನಂದ ಇದೆ. ಸತ್ಯಾನಂದ ಅವ್ರನ್ನ ಮಾತಾಡ್ತೀನಿ. ಸತ್ಯಾನಂದ, ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಏನಾಯಿತು? ತಮಗೆ ಅಲ್ಲಿ ಅವಕಾಶ ಇರಲಿಲ್ವಾ, ಆಹ್ವಾನ ಕೊಟ್ಟಿರಲಿಲ್ವಾ? ಅಂದರೆ ನೀವು ಕಾಂಗ್ರೆಸ್ ಸಭೆಗೆ ಹೋಗಬಾರ್ದಂತ ಏನಾದರೂ ನಿಷೇಧ ಇದೆಯಾ? ಸರ್, ಒಂದು ಅರ್ಥ ಆಗ್ತಾ ಇಲ್ಲ. ಇವತ್ತು ಮಂಡ್ಯ ಹರಿಪ್ರಿಯಾ ಹೋಟೆಲ್ನಲ್ಲಿ ಮಧ್ಯಾಹ್ನ 1 ಗಂಟೆಗೆ KPCC ಅಧ್ಯಕ್ಷರ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಬೇಕು ಅಂತೇಳಿ KPCCಯಿಂದ ನಿರ್ದೇಶನ ತಗೊಂಡು ಪಕ್ಷದ ವಕ್ತಾರನಾಗಿ ನಾನು ಆ ಪಕ್ಷದ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆ. ಆ ಪಕ್ಷದ ಪತ್ರಿಕಾಗೋಷ್ಠಿ ಅದು ಕಾರ್ಯಕರ್ತರ ಸಭೆನಲ್ಲ. ಆ ಸಭೆಗೆ ಬಂದಂಥ ಪರಮೇಶ್ವರ್ ಅವರು ದಯಮಾಡಿ ಕಾರ್ಯಕರ್ತರುಗಳು ಹೊರಗಡೆ ಇರಿ, ಪತ್ರಿಕಾಗೋಷ್ಠಿ ಮುಗಿದ ನಂತರ ತಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದಂಥ ಸಂದರ್ಭ. ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರಬಾರ್ದಂಥ ಕೆಲವು ವ್ಯಕ್ತಿಗಳು ಏಕಾಏಕಿ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ನೀವು ಆಚೆ ಕಡೆ ಹೋಗಿ ಅಂತ ಹೇಳಕ್ಕೆ ನನ್ನ ಮೇಲೆ ಎದುರು ಬಂದರು. ಆಯ್ತು, ನನ್ನಿಂದ ತೊಂದರೆ ಆಗಬೇಕು, ನಾನು ಹೊರಗಡೆ ಹೋಗಿ ರೆಡಿ ಆದೆ. ಆದರೆ ನಾನು ಹೊರಗಡೆ ಹೋದ್ಮೇಲೆ ಏಕಾಏಕಿ ಆ ಸಭಾಂಗಣದ ಎಲ್ಲ ಚೇರ್ಗಳನ್ನ ಎಸ್ದಾಡಿ ಆ ಸಭೆಯ ಅವ್ಯವಸ್ಥೆ ಮಾಡಿ ಆ ಸಭೆಯನ್ನು ಕುಲ್ಗೆಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು. ಇದು ನಡೆದಿರ್ತಕ್ಕಂಥ ಸತ್ಯ. ಅದು ಕಾರ್ಯಕರ್ತರ ಸಭೆ ಅಲ್ಲ, ಪತ್ರಿಕಾಗೋಷ್ಠಿ. ಸತ್ಯಾನಂದ ಅವರೇ, 3 ಗಂಟೆಗೆ ಸಭೆ ನಿಗದಿಯಾಗಿತ್ತು. 3 ಗಂಟೆಗೆ ಸಭೆ ಬೇರೆ ಕಡೆ ನಡೀತದು. ಅಲ್ಲ ಸತ್ಯಾನಂದ, ಪತ್ರಿಕಾಗೋಷ್ಠಿಯನ್ನು ಹಾಳು ಮಾಡ್ತಕ್ಕಂಥ ಸಂದರ್ಭ ಪಕ್ಷದ ವಕ್ತಾರನಾಗಿ ನಾನು ಆ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದಂಥದ್ದು. ಅಲ್ಲ, ನಿಮ್ಮ ಸಭೆಯನ್ನು ಹೊರಗೆ ಹಾಕಿದ್ದು ಯಾರು ನಿಮಗೆ ಆ ರೀತಿ ಚೇರನ್ನು ಹೊಡೆಯಕ್ಕೆ ಬಂದ್ರು, ಹೊರಗಡೆ ಹೋಗಿ ಅಂತ ಹೇಳಿದವರು ಯಾರು? ಅಮರಾವತಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಉದ್ಯಮಿ ಮತ್ತು ಅವರ ಪಟಾಲಂ ಆ ಕೆಲಸವನ್ನ ಅಲ್ಲಿ ಮಾಡ್ತು. ಅದು KPCC ಅಧ್ಯಕ್ಷರು ನಿರ್ದೇಶನ ಕೊಟ್ಟರು, ಅವರು ಹೊರಗಡೆ ಹೋಗಿ ಅಂತ. ಅಂದ್ರೆ ಅವ್ರು ಯಾರು ಕಾಂಗ್ರೆಸ್ ನಾಯಕರಲ್ವಾ? ಕಾಂಗ್ರೆಸ್ನಲ್ಲಿ ಅವ್ರು ಯಾವುದೇ ರೀತಿಯ ಸರ್, ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ವ್ಯತ್ಯಾಸ ಇದೆ. ಅಮರಾವತಿ ಚಂದ್ರಶೇಖರ್ ಕಾಂಗ್ರೆಸ್ ಪಕ್ಷದ ಯಾವುದೇ ಪದಾಧಿಕಾರಿ ಅಲ್ಲ. ಅದು ಪತ್ರಿಕಾಗೋಷ್ಠಿ, ದಯಮಾಡಿ ಕಾರ್ಯಕರ್ತರು ಆಮೇಲೆ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದವರು. ಅಲ್ಲ, ನಿಮ್ಮನ್ನೇ ಹೊರಗೆ ಹಾಕಿದ್ರು ಅಲ್ಲಿ. ನೀವೇ ಹೇಳ್ತಾ ಇದ್ರೆ ನಾನೇ ಪತ್ರಿಕಾಗೋಷ್ಠಿ ಆಯೋಜಿಸಿದ್ದೆ, ಅಲ್ಲಿ ಅಧ್ಯಕ್ಷರು ಬಂದಿದ್ರು ಅಂತ ಹೇಳಿ. ಅಂದ್ರೆ ನಿಮ್ಮೆಲ್ಲ ಸತ್ಯಾನಂದ ಅಷ್ಟೇ, ನೀವು ಪಕ್ಷದ ನಾಯಕರಲ್ಲ ಅಂತ ಹೇಳ್ತಾರೆ. ಆ ಮೂಲಕ ಹಾಳು ಮಾಡ್ಬೇಕಾಗಿತ್ತು. KPCC ಅಧ್ಯಕ್ಷರು ಮುಂದೆ ತಾವು ತೋಳ್ಬಲವನ್ನ ತೋರ್ಪಡಿಸಬೇಕಾಗಿತ್ತು. ಅದನ್ನ ಅವ್ರು ಮಾಡ್ಲಿಕ್ಕೆ ಅಲ್ಲಿ ಬಂದಿದ್ರು. ಹಾಗಾದ್ರೆ ತಡ್ರಿ ಸತ್ಯಾನಂದ, ನಾನು ಈಗ ಅಮರಾವತಿ ಚಂದ್ರಶೇಖರ್ ಮಾತಾಡ್ತೀನಿ. ಅಮರಾವತಿ ಚಂದ್ರಶೇಖರ್ ಅವರೇ, ನೀವು ಕಾಂಗ್ರೆಸ್ ನಾಯಕರೇ ಅಲ್ಲ, ನೀವು ಅಂಬರೀಶ್ ಅವರಿಗೆ ಆಪ್ತರಾಗಿರ್ಬೋದು, ಒಬ್ಬ ಉದ್ಯಮಿಯಾಗಿ ನೀವು ಕಾಂಗ್ರೆಸ್ ಸಭೆಗೆ ಬಂದಿದ್ದು ಸರಿಯಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಸತ್ಯಾನಂದ ಅವರು. ಉದ್ಯಮಿ ಅನ್ನೋದು ಆಮೇಲೆ ಸರ್, ಉದ್ಯಮಿ ನಾನು 20 ವರ್ಷದಿಂದ ಉದ್ಯಮಿ. ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂತ ಹೇಳಕ್ ಅವ್ರು ಯಾರು ಸ್ವಾಮಿ? ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಅಂತ ಹೇಳಕ್ ಅವ್ರು ಯಾರು? ಇಡೀ ಜಿಲ್ಲೆಗೆ ಬಂದು ಕೇಳಿ, ಅಮರಾವತಿ ಚಂದ್ರಶೇಖರ್ ಕಾಂಗ್ರೆಸ್ ಕಾರ್ಯಕರ್ತನೋ ಅಲ್ವೋ ಅಂತ ಹೇಳ್ತಾರೆ ಜನ. ಅವ್ರು ಯಾರೋ ಹೇಳ್ಕೊಂಡ್ಬಿಟ್ರೆ ಕೂತ್ಕೊಂಡು. ಮತ್ತೆ ಇದೇನು ಕಾಂಗ್ರೆಸ್ ಸಭೆಗಳಲ್ಲಿ, ಕಾಂಗ್ರೆಸ್ ಪತ್ರಿಕಾಗೋಷ್ಠಿಯಲ್ಲಿ ಪದೇ ತೀರಿ ಆಗ್ತಾ ಇದಿಲ್ಲ, ಏನಾಗ್ತಾ ಇದೆ ನಿಮ್ಮಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ? ಕಾಂಗ್ರೆಸ್ ಕಾರ್ಯಕರ್ತ, ಕಾಂಗ್ರೆಸ್ ಪದಾಧಿಕಾರಿ ಅಲ್ಲ ಅಂತ ಹೇಳ್ತಾ ಇರೋದು. ಕಾಂಗ್ರೆಸ್ ಅಲ್ಲಿ ನನಗೆ SM ಕೃಷ್ಣಮ್ಮರು ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟಿದ್ರು ಸ್ವಾಮಿ. ಮುಖ್ಯಮಂತ್ರಿಯವರು SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಬೂದ್ನೂರು ಕ್ಷೇತ್ರದಿಂದ. ಅವತ್ತು ನನ್ನ ಎಲೆಕ್ಷನ್ ನಿಂತಿದ್ದಾಗ ಇವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದಾರಲ್ಲ, ಇವರೆಲ್ಲ ನನ್ನ ವಿರೋಧ ಮಾಡಿ ಸೋಲ್ಸಿದ್ದಾರೆ. ಮತ್ತೆ ಈಗೆಲ್ಲ ನಿಮ್ಮೆಲ್ಲ ಆರೋಪ ಮಾಡ್ತಾ ಇದ್ರಲ್ಲ, ಈಗ ಮಂಡ್ಯ ನಗರಸಭೆ ಅಧ್ಯಕ್ಷ ಸ್ಥಾನದಲ್ಲೇ ದುಡ್ಡು ನಿಮ್ಗೆ ಸಿಕ್ಕಿದೆ, ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸ್ತೀರಿ, ಬೋರೇಗೌಡ ಆರೋಪ ಮಾಡ್ತಾರೆ. ಏನಿದು ಎಲ್ಲ ಸುಳ್ಳಪ್ರಾದ? ಬರೀ ಇವ್ರಿಗೇನು ಕೈಗೆಟಕರ ವಿಚಾರಗಳು ಇವ್ರು ಮಾಡ್ತಾ ಇರೋ ಇದಕ್ಕೆ. ಇವರೆಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದಾರಲ್ಲ ಸತ್ಯಾನಂದ ಅಂತ ಹೇಳಿ, ವರ್ಷಕ್ಕೊಂದು ಪಾರ್ಟಿಲಿ. ಈಗ ಲಾಸ್ಟ್ ಇಯರ್ BJP ಅಧಿಕಾರದಲ್ಲಿ ಇದ್ದಾಗ BJP ಸರ್ಕಾರದಲ್ಲಿ ಕೆಲಸ ಮಾಡಿಕೊಂಡು ಓಡಾಡ್ಕೊಂಡು ಶಿವರಾಮೇಗೌಡರ ಜೊತೆ ಇದ್ದವರು ಇವರು ಸ್ವಾಮಿ. ಅಂದ್ರೆ ಅವರು ಮೊನ್ನೆ ನಮ್ಮ ಸರ್ಕಾರನ ಅಸ್ತಿತ್ವಕ್ಕೆ ಬರುವಾಗ ಇವರೆಲ್ಲ ಎಲೆಕ್ಷನ್ ಮಾಡಲಿಲ್ಲ ಬಂದು. ಇವ್ರು ಯಾವ ಕಾಂಗ್ರೆಸ್ ಅಂತೆ? ಅದೇ ಸತ್ಯಾನಂದ ಕೇಳ್ತೀನಿ. ನಿಜವಾದ ಕಾಂಗ್ರೆಸ್ BJP ಜೊತೆ ಇದ್ದವರು, ಸರ್ಕಾರ ಮಾಡಿದವರು BJP ಜೊತೆ ಇದ್ದು, ಈ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಾಗೆ ಕಾಂಗ್ರೆಸ್ ಮನೆಗೆ ವಾಪಸ್ ಬಂದಿದೆ. ನಿಮ್ಗೆ ಒಂದ್ ರೀತಿ ವಸೂಲು ಮಾಡುವಂತ ಕೆಲಸ ಶುರು ಆಗಿದೆ ನಿಮ್ದು. ನನಗೆ ಹೇಳ್ತಾ ಇದ್ದೀರಾ ಸರ್? ಅಲ್ಲಲ್ಲ, ಅಮರಾವತಿ ಚಂದ್ರಶೇಖರ್ ಹೇಳ್ತಾರೆ, ಅವ್ರು BJP ಎಲ್ಲಾ ವ್ಯವಹಾರಗಳು ಮಾಡ್ಕೊಂಡ್ರು, BJP ಸರ್ಕಾರದಲ್ಲಿದ್ರು, ಈಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬರ್ತಾ ಇದ್ರೆ ಈ ರೀತಿ ನಡೀತಾ ಇದೆ ಸತ್ಯಾನಂದರಿಂದ ಅಂತ.
ಸರ್, ನಾನು ಕೆಪಿಸಿಸಿ ಸದಸ್ಯನಾಗಿ ಆಯ್ಕೆ ಆದದ್ದು 2010ನೇ ಇಸ್ವಿನಲ್ಲಿ. 2009ನೇ ಇಸ್ವಿನಲ್ಲಿ ಜಿಲ್ಲಾ ಕಾಂಗ್ರೆಸ್ನ ವಕ್ತಾರನಾಗಿ ಆಯ್ಕೆಯಾಗಿದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೆ ಒಂದು ವಿಚಾರ ನಾನು ಸ್ಪಷ್ಟಪಡಿಸ್ತೀನಿ. ಮಾನ್ಯ ಮೂಡ ಅಧ್ಯಕ್ಷರಾದಂತ ವಿದ್ಯಾನಾಗೇಂದ್ರ ಅವರು ಬಿಜೆಪಿ ಅಧ್ಯಕ್ಷರು, ಅವ್ರ ವಿರುದ್ಧ ಕೋರ್ಟಲ್ಲಿ ಪ್ರಕರಣ ದಾಖಲಿಸಿದೆ. ಆದ್ರೆ ಇದೇ ಅಮರಾವತಿ ಚಂದ್ರಶೇಖರ್ ಅವರು ಸ್ವಂತ ಕ್ಷೇತ್ರ ಬೂದನೂರು ಜಿಲ್ಲಾ ಪಂಚಾಯತಿ ಇವ್ರು ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಅವರೇ. ಈಗ ಆ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಚಂದ್ರಶೇಖರ್ ಕ್ಯಾಂಡಿಡೇಟ್ ಆಗಿದ್ರೆ ವಿರುದ್ಧ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡಿದ್ರು ಇವರು. ನಾನ್ ಬಿಜೆಪಿನ, ಇವ್ರು ಬಿಜೆಪಿನ, ಇವರೆಲ್ಲ ಸೇಲ್ ಮಾಡ್ಕೊಂಡ್ರು ಟಿಕೆಟ್ ನ. ಇವರೆಲ್ಲ ಅನಕೆರೆ ತಾಲೂಕು ಪಂಚಾಯತ್ ಯಾಕೆ ಟಿಕೆಟ್ ಹಾಕಲಿ, ಕಾಂಗ್ರೆಸ್ ಅಭ್ಯರ್ಥಿ ಹಾಕಲಿಲ್ಲ ಇವರು. ಸೊ ಈಗ ನಾನು ಶಿವನಂಜು ಅವರೇ, ಈಗ ಸತ್ಯಾನಂದ್ ಅವರು ಹೇಳ್ತಾ ಇದ್ದಾರೆ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ನಾನೇ ಪತ್ರಿಕಾಗೋಷ್ಠಿ ರೆಡಿ ಮಾಡಿದ್ದು, ನನ್ನನ್ನು ಹೊರಗಾಕಿದ್ರು ಚೇರಿಂದ. ಅಂದ್ರೆ ನಿಜಕ್ಕೂ ಕೂಡ ಸತ್ಯಾನಂದ್ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲ, ಸತ್ಯಾನಂದ್ರ ಮೇಲೆ ಯಾಕೆ ಎಷ್ಟೊಂದು ಕೋಪ ಬಂತು ಈ ಸಭೆಯಲ್ಲಿ ಅಂತ? ಸರ್, ಕಾರಣ ಇಷ್ಟೇ. ಸನ್ಮಾನ್ಯ ಜಿ ಪರಮೇಶ್ವರ್ ಅವರು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಪತ್ರಿಕಾಗೋಷ್ಠಿ ನಡೀತಾ ಇದೆ, ದಯಮಾಡಿ ಎಲ್ಲ ಕಾರ್ಯಕರ್ತರು ಹೊರಗಡೆ ಹೋಗಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರು ಹೇಳಿದಾಗ ಅವರು ಕಾರ್ಯಕರ್ತರು ಹೋಗ್ತಾ ಇದ್ರು. ಸತ್ಯಾನಂದ್ ಅವರು ಮಧ್ಯ ಬಂದು ಎಲ್ಲ ಕಾರ್ಯಕರ್ತರು ಹೋಗಿ ಅಂತೇಳಿ ಕಳಿಸ್ತಾ ಇದ್ರು. ಆಗೇನಾಯ್ತು, ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ತಿರುಗಿ ಬಿದ್ರು. ಕಳೆದ ಬಾರಿ ಸ್ವಲ್ಪ ನಾನು ಮಾತಾಡಿದ್ರಿ ಏನ್ ನಡೀತಾ ಇದೆ ಅದನ್ನ ಹೇಳ್ತಾ ಇದ್ದೀನಿ, ಏನ್ ನಡೆದಿದೆ ಅದನ್ನ ಹೇಳ್ತಾ ಇದ್ದೀನಿ ಕೇಳಿ. ಈಗ ನೀವ್ ಹೇಳಿದ್ರೆ ನಾವು ಕೇಳಿದೀವಿ, ನೀವ್ ಹೇಳಿದನ್ನ ನಾನು ಕೇಳಿದೀನಿ, ನಾನು ಹೇಳಿದನ್ನ ಕೇಳಿದೀನಿ. ಕಾಂಗ್ರೆಸ್ ಪಾರ್ಟಿ ಮೆಂಬರ್ ಆಗಿ ಮಾತಾಡ್ಬೇಡಿ. ಯಾರು ನಾನು ಕಳೆದ ಬಾರಿ ನೀವೆಲ್ಲ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರಿ. ನಾನು ಸಾವಿರಾರು ಕಾರ್ಯಕರ್ತರನ್ನ ಜೆಡಿಎಸ್ ಕಾರ್ಯಕರ್ತರನ್ನ ಕರ್ಕೊಂಡು ಅಂಬರೀಷ್ ಅವರ ನೇತೃತ್ವದಲ್ಲಿ ಪಕ್ಷ ಸೇರ್ಕೊಂಡಿದ್ದೀನಿ, ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀನಿ. ನುಡಿ ಭಾರತಿ ಇದರಲ್ಲಿ ಭವನದಲ್ಲಿ ನಾನು ಸಾವಿರಾರು ಕಾರ್ಯಕರ್ತರು ಸೇರಿದ್ದೀನಿ. ಕಾರ್ಯಕರ್ತರನ್ನ ಹೊರ ಕಳಿಸ್ತಕ್ಕಂತ ನೈತಿಕ ಹಕ್ಕನ್ನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಿ. ಹಾಗಾಗಿ ನೀವು ಆ ಸಭೆಯಲ್ಲಿ ಅಮರಾವತಿ ಚಂದ್ರಶೇಖರ್ ಅವ್ರ ಬಗ್ಗೆ ಮಾತನಾಡುವ ನೈತಿಕತೆ ಅವರಿಗಿಲ್ಲ. ಯಾರಿಗೆ? ನಮ್ಮ ಸತ್ಯಾನಂದ್ ಅವರು. ನನಗೆ ಕಾಲೇಜು ದಿನಗಳಿಂದಲೂ ನಾನು ಕೂಡ ಅವರ ಆತ್ಮೀಯ ಸ್ನೇಹಿತ, ನೋಡಿದ್ದೀನಿ, ಅವನ ವರ್ತನೆಗಳೆಲ್ಲ ನಾನು ಉದ್ದಕ್ಕೂ ನೋಡ್ಕೊಂಡು ಬರ್ತಾ ಇದ್ದೀನಿ. ಇವರು ಅಮರಾವತಿ ಚಂದ್ರಶೇಖರ್ ಅವರು ಪಾಪ ಒಂದು ತೆರೆಮರೆಯಲ್ಲಿ ಏನೇ ಕೆಲಸ ಮಾಡಿದ್ರು ಪಕ್ಷಕ್ಕೆ ಅವ್ರು ಹೇಳ್ಕೊಂಡಂಥವ್ರಲ್ಲ. ಸುಮಾರು 8 ಚುನಾವಣೆಯಲ್ಲಿ ಅವರ ಮನೆ ಹತ್ರನೇ ಇವ್ರು ಹೇಳ್ತಾರಲ್ಲ, 2003ರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಂಡ್ಯಕ್ಕೆ ಪಾದಯಾತ್ರೆ ಬಂದ್ರಲ್ಲ, ನಮ್ಮ ಎಸ್.ಎಂ. ಕೃಷ್ಣಾಜಿ ಅವರು, ನಮ್ಮ ಜಿಲ್ಲೆಯ ನಾಯಕರು ಎಸ್.ಎಂ. ಕೃಷ್ಣ ಅವರು, ಅವತ್ತು ಕೂಡ ಅಮರಾವತಿ ಹೋಟೆಲಲ್ಲಿ ಅವರು ತಂಗಿದ್ದು, ವಾಸ್ತವ್ಯ ಹೊಡಿದಿದ್ದು. ಇವತ್ತಿಂದ ಅಲ್ಲ, ಅಮರಾವತಿ ಇವ್ರು ಹೇಳ್ತಾರೆ ಅಲ್ಲ, ಇವರು ಗೂಬೆ ಇದಾರಲ್ಲ, ಕ್ಯಾಂಡಿಡೇಟ್ ವಿಚಾರ ಬಂದಾಗಲೂ ಇದೇ ರೀತಿ ನಾನು ಹೇಳ್ತೀನಿ. ಈಗ ಅಮರಾವತಿ ಚಂದ್ರಶೇಖರ್ ಅವ್ರಿಗೆ DCC ಅಧ್ಯಕ್ಷರಿಗೆ ಫೋನ್ ಮಾಡ್ತಿರಲ್ಲ, ಈಗ ನೆಕ್ಸ್ಟ್ ಫೋನ್ ಮಾಡಿ ಕೇಳಿ. ಅವರು ಜಿಲ್ಲಾ ಕಾಂಗ್ರೆಸ್ನ ಕೋಶಾಧ್ಯಕ್ಷರು, ಖಜಾಂಚಿ, ಪದಾಧಿಕಾರಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅವನು ಸತ್ಯಾನಂದ. ಅವ್ರಿಗೆ ಹಾಲಿ ಖಜಾಂಚಿ ಜಿಲ್ಲಾ ಕಾಂಗ್ರೆಸ್ಗೆ ಅವರು ಅಮರಾವತಿ ಚಂದ್ರಶೇಖರ್ ಅವರು ನಮ್ಮ ಪಕ್ಷಕ್ಕೆ ಒಂದು ಆಧಾರ ಸ್ತಂಭವಾಗಿ ಮಾತಾಡ್ತಾ ಇಲ್ಲ. ಕೇಳಿ ಅವರು ಸುಮಾರು 1998ರಲ್ಲಿ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ, ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮತ್ತೆ ಮಾದೇಗೌಡರು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದಾಗ 99ರಲ್ಲಿ ಪಾಂಚಜನ್ಯ ಯಾತ್ರೆ ಮೊಳಗಿಸಿದಾಗ ಇದೇ ನಮ್ಮ ಅಮರಾವತಿ ಚಂದ್ರಶೇಖರ್ ಅವರ ಹೋಟೆಲ್ ಇಂದ ಕಾಂಗ್ರೆಸ್ ಯಾತ್ರೆ ಹೊರಟು ಅವತ್ತು ಮೆರವಣಿಗೆ ಮಾಡಿದೀವಿ. ಅಲ್ಲ, ಅಂಬರೀಷ್ ಆಫೀಸ್ ಆಗಿದೆ ಅಮರಾವತಿ ಹೋಟೆಲ್, ಅಂಬರೀಷ್ ಅವರ ಕಚೇರಿ ಆಗಿಲ್ಲ, ಅಂಬರೀಷ್ ಕಚೇರಿ ಆಗಿದೆ, ಅಮರಾವತಿ ಹೋಟೆಲ್ ಸ್ವಂತಕ್ಕಾಗಿದೆ. ಒಂದು ಅಂಬರೀಷ್ ಅಣ್ಣವರಿಗೆ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಇದೆ, ಅಭಿಮಾನಿಗಳ ಸಂಖ್ಯೆ ದೊಡ್ಡ. ಅಲ್ಲ, ಬೇಕಾದ್ರೆ ಬೇರೆ ಆಫೀಸ್ ಮಾಡಬಹುದಲ್ಲ ಸರ್? ಬೇರೆ ಆಫೀಸ್ ಮಂಡ್ಯದಲ್ಲಿ ಅಷ್ಟು ದೊಡ್ಡ ಸ್ಥಳಾವಕಾಶ ಇರತಕ್ಕಂಥದ್ದು ಹೋಟೆಲ್ ಅಮರಾವತಿ. ಹಾಗಾಗಿ ಅಮರಾವತಿ ಹೆಸರನ್ನು ಉಪಯೋಗಿಸ್ತಾ ಇದ್ರೆ ಚಂದ್ರಶೇಖರ್ ಅವರು ಅಂಬರೀಷ್ ಅವ್ರಿಗೆ ನೆನ್ನೆ ಮೊನ್ನೆಯವರಲ್ಲ. ಅಂಬರೀಷ್ ಅವರು ಜಿಲ್ಲಾ ಸಚಿವರಾದ್ಮೇಲೆ ಶೇಖರಣ್ಣ ಅವ್ರ ಮನೆಗೆ ಬರ್ತಾ ಇಲ್ಲ. ಸತ್ಯಾನಂದ್ ಅವ್ರಿಗೆ ಏನಪ್ಪಾ ಅಂತಂದ್ರೆ, ಈಗ ಅವರು ವಕ್ತಾರರಂತ ಅನೌನ್ಸ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಹಿರಿಯರಿದ್ರು ಬೇಕಾದಷ್ಟು ಜನ, KS ರಾಜು ಅಂತೇಳಿ ಆತ್ಮಾನಂದ್ ಅವ್ರ ಜೊತೆ ಇದ್ದಂತ ನಿಷ್ಠಾವಂತ ಕಾಂಗ್ರೆಸ್ಸಿಗರಿದ್ರು. ಅವ್ರನ್ನೆಲ್ಲ ಬದಿಗೊತ್ತಿ ಇವರಿಗೆ ಅವರ ಶಿಫಾರಸ್ ಪತ್ರದ ಮೇಲೆ ಇವರು KPCC ಸದಸ್ಯ. ಇವ್ರು ಹೇಳ್ತಾ ಇದಾರೆ 2010ರಲ್ಲಿ ನಾನು KPCC ಸದಸ್ಯ ಆದೆ ಅಂತ. ಇವ್ರು ಆಗಿದ್ದು 2012ರ ಪ್ರಾರಂಭದಲ್ಲಿ, 2011ರ ಅಂತ್ಯದಲ್ಲಿ ಆಗಿದ್ದು. ಇವರು KPCC ಮೆಂಬರ್ ಅಂತ ಅನೌನ್ಸ್ ಮಾಡಿಸ್ಕೊಂಡು ಬಂದ್ರು. ಅಮರಾವತಿ ಅವರು ಕಾಂಗ್ರೆಸ್ ನಾಯಕರು ಅಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ನೀವು ಕಾಂಗ್ರೆಸ್ ನಾಯಕರು ಅಂತ ಹೇಳ್ತಾರೆ. 98ರಿಂದ ಕಾಂಗ್ರೆಸ್ಗೆ ಯಾಕೆ ಅದನ್ನೇ ಹೇಳ್ತೀನಿ, ನಾನು ಹೇಳಕ್ ಬಿಡ್ತಾ ಇಲ್ವಲ್ಲ. 1998ನೇ ಇಸ್ವಿ 99ರಿಂದ ಅಂಬರೀಷ್ ಅವರು ಜಿಲ್ಲೆಯ ಕಾಂಗ್ರೆಸ್ ರಾಜಕಾರಣಕ್ಕೆ ಬಂದಾಗಿಂದ ಹಿಡಿದು ಇವತ್ತಿನ ತನಕ ಅಮರಾವತಿ ಚಂದ್ರಶೇಖರ್ ಅವ್ರ ಮನೆಗೆ ಹೋಗ್ತಾರೆ. ಹೊಸ್ತೇನಲ್ಲ ಅವ್ರು ಹೋಗ್ತಾ ಇರೋದು.
ಅವತ್ತಿಲ್ಲದ ಆರೋಪಗಳು ಇವತ್ತು ಬರ್ತಾ ಇರೋದೇನಂತಂದ್ರೆ ಇವರ ಒಂದು ಯಾವ ಅಲ್ಲ ನಮ್ಮನ್ನ ಯಾರು ಅವಕಾಶ ಸಿಗ್ತಾ ಇಲ್ಲ. ಅಂಬರೀಶ್ ಮಂತ್ರಿ ಮಾತ್ರ ಅವಕಾಶ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಂಟ್ರಿನೇ ಇಲ್ಲ. ಏನಿದ್ರು ಅವ್ರ ಜೊತೆಗಿರೋರಿಗೆ ಸ್ನೇಹಿತರಿಗೆ ಬರೀ ನಾಯಕರ ಮಧ್ಯೆ ನೀವ್ ಹೇಳ್ದಾಗೆ ನಾಯಕರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ಜಿಲ್ಲೆಯ ಪ್ರಶ್ನಾತೀತ ನಾಯಕರು ಅಂಬರೀಶ್ ಅವರು ಹಾಗೆ SM ಕೃಷ್ಣ ಅವರವರು ನಮ್ಮ ಜಿಲ್ಲೆಯ ನಾನು ಬ್ರೇಕ್ ತಗೊಳ್ತೀನಿ. ಅಂಬರೀಶ್ ಮಂತ್ರಿ ಆದ್ಮೇಲೆ ಈಗ ಕಾಂಗ್ರೆಸ್ ನಾಯಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದ್ಯಾ, ಸಿಗ್ತಾ ಇಲ್ವಾ? ನಾವು ಅಮರಾವತಿ ಚಂದ್ರಶೇಖರ್ ಮನೆಯಲ್ಲಿ ಹೋಗಿ ಶ್ರೀಯುತ ಅಂಬರೀಶ್ ಅವರು ಉಳ್ಕೊಳ್ಳೋದಿಕ್ಕಾಗ್ಲಿ ಊಟ ಮಾಡೋದಿಕ್ಕಾಗ್ಲಿ ನಾವು ಅವ್ರನ್ನ ತೊಂದರೆ ಮಾಡ್ತಾ ಇಲ್ಲ. ಆದ್ರೆ ಒಂದು ವಿಚಾರನ ಪ್ರಶ್ನೆ ಮಾಡ್ತೀನಿ. ಲಕ್ಷ್ಮಣ್ ಹುಗಾರ್ ಅವರೇ, ಮಿಸ್ಟರ್ ಬೇಲೂರು ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ 98ನೇ ಇಸ್ವಿಯಿಂದ ಅಂಬರೀಶ್ ಅವರು ಅಮರಾವತಿ ಚಂದ್ರಶೇಖರ್ ಮನೆಗೆ ಹೋಗ್ತಾರೆ, ಅಮರಾವತಿಲಿ ಊಟ ಮಾಡ್ತಾರೆ, ಅಮರಾವತಿ ತಿಂಡಿ ಮಾಡ್ತಾರೆ ಅಂತ. 98 ಕಾಂಗ್ರೆಸ್ ಸೇರಿದಿಂದ ಇವತ್ತಿನವರೆಗೆ 4 ರಿಂದ 5 ಜನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾರೆ. ಎಷ್ಟು ದಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಅಂಬರೀಶ್ ಅವರು ಭೇಟಿ ಕೊಟ್ಟಿದ್ದಾರೆ? ಒಂದೇ ಒಂದು ಸಾರಿ ಬಿಟ್ರೆ 15 ವರ್ಷದಲ್ಲಿ ಒಂದ್ ಸಾರಿ ಬಿಟ್ರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟಿಲ್ಲ ಇವರು. ಆಮೇಲೆ ಇವ್ರು ಜನಸಂಖ್ಯೆ ಬಗ್ಗೆ ಮಾತಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ದೊಡ್ಡ ಕಚೇರಿಯನ್ನ ಕೊಟ್ಟಿದ್ದಾರೆ, ಅಲ್ಲಿಗೆ ಪಾರ್ಕಿಂಗ್ ಜಾಗ ಇದೆ. ಡಿಸಿ ಕಚೇರಿನಲ್ಲಿ ಕಚೇರಿ ಸಾಕು, ನೀವು ಮಾತಾಡೋದು ಹೇಳ್ತಾ ಅಂಬರೀಶ್ ಅಣ್ಣ ಬಂದಾಗ ಬೀಗ ಹಾಕಿದ್ರಿ ಕಚೇರಿನ. ಕಾನೂನು ವಕೀಲರಾಗಿ ನಿಮ್ಮ ಭಾಷೆ ಮತ್ತೆ ನಿಮ್ಮ ಇದು ಸಂವಿಧಾನಬದ್ಧವಾಗಿರ್ಲಿ ನಿಮ್ಮ ಭಾಷೆ. ಇದು ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ರಿ, ಕೇಳ್ರಿ ಪಾಳ್ರಿ ಇವೆಲ್ಲ ಬೇಡ. ಸ್ವಲ್ಪ ಸೌಜನ್ಯದಿಂದ ಮಾತಾಡೋದು ಕಲೀರಿ. ವಿದ್ಯಾವಂತಿಕೆ ತಕ್ಕಂತೆ ನಿಮ್ಗೆ ಬಂದಿರ್ ಕೇಳಿ ಸತ್ಯಾನಂದ ಪ್ರಶ್ನೆ ಕೇಳ್ತೀನಿ. ನಿಮ್ಮಂತವರ ಈ ವರ್ತನೆಗಳಿಂದ ಸನ್ಮಾನ್ಯ SM ಕೃಷ್ಣ ಅವರಿಗೆ, ಸನ್ಮಾನ್ಯ ಅಂಬರೀಶ್ ಸಚಿವರಾದ್ಮೇಲೆ ಈಗ ಕಳೆದ ರಮ್ಯಾ ಅವರ ಚುನಾವಣೆಯಲ್ಲಿ 2 ಗುಂಪುಗಳು ಜಿಲ್ಲೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದಿವೆ. ಇವತ್ತು ರಮ್ಯಾಜಿ ಅವರು ಹೆಚ್ಚು ಮತ್ತೆ ಇಂತ ಒಂದು ಸಣ್ಣತನದ ಪ್ರದರ್ಶನ. ಯಾಕೆಂದ್ರೆ ಒಬ್ಬ ನಾಯಕರು KPCC ಅಧ್ಯಕ್ಷರು ಕೂತ್ಕೊಂಡು ಅವಮಾನ ಅಲ್ರಿ ಕಾಂಗ್ರೆಸ್ಗೆ. ರಾಜ್ಯಾಧ್ಯಕ್ಷರು ಬಂದಾಗ ಒಂದ್ ಜಿಲ್ಲೆಗೆ ಬಂದಾಗ ನೀವೆಲ್ಲ ಹೊಡೆದಾಡ್ತೀರಿ ಬಡದಾಡ್ತೀರಿ ಅಂತಂದ್ರೆ ಕಾಂಗ್ರೆಸ್ ಏನಾದ್ರು ಪರಮೇಶ್ವರು ಒಂದು ಆದೇಶ ಹೊರಡಿಸಿದ್ರು. ಪತ್ರಕರ್ತರಿದ್ದಾರೆ, ಪತ್ರಕರ್ತರ ಜೊತೆ ನಾನು ಚರ್ಚೆ ಮಾಡಬೇಕು, ದಯಮಾಡಿ ನಂತರ ಸಭೆ ನಾಯಕರು ಮತ್ತು ಕಾರ್ಯಕರ್ತರ ಸಭೆ ನಾನು ಕರಿತೀನಿ, ನೀವೆಲ್ಲ ಆ ನಂತರ ಬನ್ನಿ ಅಂತ ಹೇಳಿದ್ರು. ನಂತರ ನಾವು ಎಲ್ಲ ಯುವ ಕಾಂಗ್ರೆಸ್ ಅಧ್ಯಕ್ಷಗಳಾಗ್ಬೋದು, ಪದಾಧಿಕಾರಿಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಸದಸ್ಯರಾಗ್ಬೋದು ಎಲ್ಲ ಹೊರಗಡೆ ಬರ್ತಾ ಇದ್ದೀವಿ. ತಲೆ ಮೇಲೆ ಹೊಡೆದ್ರಲ್ಲ ನೀವು, ಎಲ್ಲ ತಲೆ ಮೇಲೆ ಹಾಕಿದ್ರೆ ಎಲ್ಲ ಚೇರ್ಗಳು ಯಾಕೆ? ಇಲ್ಲ ಎಲ್ಲ ಹೊರಗಡೆ ಹೋಗ್ತಾ ಇದೀವಿ. ಕೇಳ್ತಾ ಇದ್ವಿ ನೀವು, ಎಲ್ಲ ಹೊರಗಡೆ ಹೋಗ್ತಾ ಇದೀವಿ. ಸತ್ಯಾನಂದ್ ಅವರು ಮುಂದೆ ಇದ್ದಂತ ಚೇರ್ ತಗೊಂಡು ಬಂದು ಪ್ರಯತ್ನ ಪಟ್ಟಾಗ ಏನು ಇವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2009 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂಬರೀಶ್ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಇದನ್ನ ಗಮನಿಸ್ತಿದ್ದಂತ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅವರ ಆಕ್ರೋಶ ಈ ಕ್ರಮ ತಗೊಂಡಿದ್ದು, ಬಾರಯ್ಯ ನೀನ್ ಯಾವ ದೊಡ್ಡ ಲೀಡ್ರು, ನೀನ್ ಯಾವ ಕಾಂಗ್ರೆಸ್ಸಿಗ, ನೀನೆಂತ ನಿಷ್ಠಾವಂತ, ನೀನ್ ಆಚೆಗೆ ಬಾ ಅಂತ ಹೇಳಿದ್ರು. ಅದನ್ನ ಬಿಟ್ರೆ ಇವ್ನ ಬುದ್ಧಿ ಹೇಳಿದ್ ಬಿಟ್ರೆ ಅವನು ಅದನ್ನ ತಪ್ಪಾಗಿ ತಿಳ್ಕೊಂಡು ಈ ರೀತಿ ಅವರು ನನ್ನ ಮೇಲೆ ಗಲಭೆ ಆಯ್ತು ಅಂತೇಳಿ ಅಲ್ಲಿ ಯಾವ ಆತ್ಮಾನಂದ ಅಂಬರೀಶ್ ಬೆಂಬಲಿಗರು ಗಲಭೆ ನಡೀಲೇ ಇಲ್ಲ. ಆತ್ಮಾನಂದ ಅವರು ಕೂತಲ್ಲೇ ಕೂತಿದ್ರು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಇವ್ರ ಪರವಾಗಿ ಬರಲೇ ಇಲ್ಲ. ಸತ್ಯಾನಂದ ಅವರು ನಿಮ್ ಪರವಾಗಿ ಯಾರು ಕಾಂಗ್ರೆಸ್ ನಾಯಕರಿಲ್ಲ ಅಂತ ನೋಡಿ, ಯಾರನ್ನ ತಳ್ತಾ ಇದಾರೆ, ಯಾರು ಎದ್ದೋಗ್ತಾ ಇದಾರೆ ಅಂತ ಕ್ಲಿಪ್ಪಿಂಗ್ ಅಲ್ಲಿ ನೋಡಿ. ಅಲ್ಲ ನಿಮ್ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಿದ್ರು. ನಾಲ್ಗೆ ಸರಿ ಇರಬೇಕು, ಆಡೋದೊಂದು ಮಾಡೋದೊಂದು ಅಲ್ಲ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಸತ್ಯಾನಂದ ಕೆಪಿಸಿಸಿ ಸದಸ್ಯ ಯಾತಕ್ಕೆ ಆಚೆ ಕಳಿಸ್ತಾ ಇದ್ದೀರಿ ಅಂತ ಒಬ್ರು ಪ್ರಶ್ನೆ ಮಾಡ್ಲಿಲ್ಲ. ಇವತ್ತು ಅವರ ಒಂದು ನೈತಿಕತೆ ಪ್ರಶ್ನೆ ಇದು. ಯಾಕೆಂದ್ರೆ ಒಬ್ಬ ಕೆಪಿಸಿಸಿ ಸದಸ್ಯ ಆಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ನೇರವಾಗಿ ಭಾಗವಹಿಸ್ತಾ ಅದು 2009 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವರಾಮೇಗೌಡರ ಭಿತ್ತಿ ಪತ್ರ ಹಂಚ್ತಾ ಇದ್ರು ನಮ್ಮ ಸತ್ಯಾನಂದ ಅವರು. ಇವತ್ತು ಅವ್ರಿಗೆ ಏಕಾಏಕಿ ಕಾಂಗ್ರೆಸ್ ಫೋಟೋ ತೆಗಿತಾ ಇದಾರ, ನೀನ್ ಬಂದ ಹಿಂದ್ಗಡೆಯಿಂದ ನಂದ ನಿಷ್ಠಾವಂತಿಕೆ ಪ್ರಾರಂಭ ಆಗ್ಬಿಟ್ಟಿದೆ. ಮತ್ತೆ ಚರ್ಚೆ ಮಾಡ್ತೀನಿ. ನಿಮ್ ಕಾಂಗ್ರೆಸ್ ನಿಜಕ್ಕೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತದೆ ಕೆಲವರಿಂದ ಆರೋಪ ಮಾಡೋದಿಕ್ಕೂ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕು. ಚರ್ಚೆ ಮಾಡ್ತೇನೆ ಚರ್ಚೆ ಮಾಡ್ತೇನೆ. ಚುನಾವಣೆಯಲ್ಲಿ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಚರ್ಚೆ ಮಾಡ್ತೇನೆ. ಅಲ್ಲಲ್ಲ ಚರ್ಚೆ ಮಾಡ್ತೇನೆ, ಮತ್ತೆ ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮೊದಲು ಬ್ರೇಕ್ ತಗೊಳ್ತೀನಿ.